ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಯಾವ ಥರ ಹೇಗಿರುತ್ತೆ ನೋಡೋಣ ಬನ್ನಿ. ನಮ್ಮ ಮನೆಗೆ ಯಾರೆಲ್ಲ ಹೊಸ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ ನೋಡೋಣ. ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ಯಾರು ಅಂತ. ನಿಮ್ಮ ಮುಂದೆನೇ ಕಾಣಿಸ್ತಾ ಇದ್ದಾರೆ. ಇವರೇ 7 ಜನ ಬಂದಿರೋದು ನಮ್ಮ ಮನೆಗೆ ಹೊಸ ಮೆಂಬರ್ಸು. ನೋಡಿ ಎಷ್ಟು ಚೆನ್ನಾಗಿ ಹುಲ್ಲು ತಿಂತಾ ಇದ್ದಾರೆ. ಒಂದಕ್ಕಿಂತ ಒಂದು ಮುದ್ದು ಮುದ್ದಾಗಿ ಚೆನ್ನಾಗಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ಎಲ್ಲ ಒಂದೇ ಹತ್ರ, ಇದೆಲ್ಲ ಒಂದೇ ಹತ್ರ ತಂದಿರೋದು. ಹಾಗಾಗಿ ಅವು ಒಂದಕ್ಕೊಂದು ಬಿಟ್ಟು ಇರೋಂಗೆ ಇಲ್ಲ, ಎಲ್ಲ ಒಂದೇ ಹತ್ರನೇ ಇರ್ತವೆ. ಒಂದೇನಾದರೂ ಆಚೆ ಹೋದರೆ ಅದರಿಂದೆಲ್ಲ ಒಂದೇ ಒಂದು ಹಂಗೆ ಹೋಗ್ಬಿಡುತ್ತೆ. ಅದ್ರ ಜೊತೆ ಎಲ್ಲ ಒಟ್ಟಾಗಿ ಇರ್ತವೆ ನೋಡಿ. ಈ ಥರ ಬಿಡಿಯಾಗಂತೂ ಇರೋದೇ ಇಲ್ಲ. ಯಾವಾಗೂ ಹಿಂಗೆ ಒಟ್ಟಾಗಿ ಒಂದೇ ಹತ್ರನೇ ಇರ್ತವೆ ನೋಡಿ. ಒಂದು ಮರಿ ಹೋಗಿದ್ದಕ್ಕೆ ಮತ್ತೆ ಎಲ್ಲ ಆ ಕಡೆನೇ ಹೋಗ್ತಿದ್ದಾವೆ ನೋಡಿ. ಎಲ್ಲ ಆ ಥರನೇ. ಅದಕ್ಕೆ ಯಾವ ಥರ ಫುಡ್ ಕೊಡೋದು ಅಂದರೆ ನಾವೀಗ ಸದ್ಯಕ್ಕೆ ಏನೇನು ತೊಗೊಂಬಂದಿದ್ದೀವಿ ನೋಡೋಣ ಬನ್ನಿ. ಈಗಿನ ಫಸ್ಟು ಈ ಥರ ನೋಡಿದ್ದೆವು ಕೋಳಿ ಬೂಸ ಅಂತೆ. ನಾವು ಬೇರೆಯವ್ರ ಹತ್ರ ಎಲ್ಲ ಕೇಳಿ ಅಂದರೆ ಯಾವ ಥರ ಕೊಡ್ಬೋದು, ಏನೇನು ಫುಡ್ ಕೊಡಬೇಕು ಇದಕ್ಕೆಲ್ಲ ಅಂತ ಈಗಿನ್ನೂ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಸದ್ಯಕ್ಕೆ ಇಷ್ಟು ತಂದಿದ್ದೀವಿ ನೋಡಿ. ಈ ಥರ ಇರುತ್ತೆ. ಇದನ್ನು ಕೋಳಿ ಬೂಸ ಅಂತ ಅಂತಾರೆ. ಬೂಸ ಚಿಕ್ಕದಾಗಿರುತ್ತೆ. ಹಸುಗೆ ಕೊಡೋದೆಲ್ಲ ದಪ್ಪ ಬರುತ್ತೆ ನೋಡಿ. ಇದು ಚಿಕ್ಕದಾಗೈತೆ. ಮೋಸ್ಟ್ಲಿ ಅದಕ್ಕೆ ಕೋಳಿ ಬೂಸ ಅಂತಾರೆ ಏನೋ ಗೊತ್ತಿಲ್ಲ ಕರೆಕ್ಟಾಗಿ ನೋಡಿ. ಇದನ್ನು ತಂದಿದ್ದೀವಿ. ಮತ್ತು ಇದ್ರ ಜೊತೆಗೆ ಮೆಕ್ಕೆಜೋಳನೂ ತಂದಿದ್ದೀವಿ. ಅದನ್ನು ಕೊಡ್ತಾರೆ. ಮೆಕ್ಕೆಜೋಳ ಮತ್ತು ಕಡಲೆ ಹಿಂಡಿ ತರಬೇಕು, ಇನ್ನೂ ತಂದಿಲ್ಲ. ಅದು ಸಹ ತರ್ತೀವಿ. ಕಡಲೆ ಹಿಂಡಿ ಅಂದರೆ ನಿಮಗೆ ಎಲ್ಲ ಗೊತ್ತೇ ಇರ್ಬೋದು. ಕಡಲೆಕಾಯಿ ಎಣ್ಣೆಗೆ ಮಿಲ್ಗೆ ಹಾಕ್ತಾರಲ್ವ, ಅದರಿಂದ ಬರೋ ಅಂಥ ವೇಸ್ಟ್ನ ಕಡಲೆ ಹಿಂಡಿ. ಈ ಮೂರೂ ಸದ್ಯಕ್ಕೆ ಮಾಮೂಲಿ ಹಸಿದು ಸೊಪ್ಪು, ಡ್ರೈ ಸೊಪ್ಪು ಎಲ್ಲ ಮಾಮೂಲಿ ಕೊಡ್ತೀವಿ. ಒಣಗಿರೋದು ಹುಲ್ಲು, ಹಸಿದು ಸೊಪ್ಪು ಎಲ್ಲ. ಹಾಗೆ ಇವತ್ತಿನ ಊಟಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ. ಒನ್ ಟೈಮ್ಗೆ ಈಗ ಜಸ್ಟ್ ಆಗ ಗೊಜ್ಜು ಮುದ್ದೆ ತಿನ್ನಬೇಕು ಅನ್ನಿಸ್ತು. ಈ ಥರ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಎಣ್ಣೆಲಿ ಹುರಿದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಅನ್ನೋದಕ್ಕಿಂತ ತುಂಬ ರುಚಿಯಾಗಿರುತ್ತೆ. ನಮ್ಮ ಹಳ್ಳಿ ಸೈಡೆಲ್ಲ ಇದು ತುಂಬ ಇಷ್ಟಪಟ್ಟು ಮಾಡ್ತಾರೆ. ತುಂಬ ಜನ ಜಾಸ್ತಿ ಮಾಡ್ಕೊತಾ ಇರ್ತೀವಿ ನಾವೆಲ್ಲ. ಅದಕ್ಕೆ ನೋಡಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಎಣ್ಣೆಲಿ ಹುರ್ಕೊಂಡೆಲ್ಲ. ಈಗ ಸ್ವಲ್ಪ ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ತೀವಿ ಗೊಜ್ಜಿಗೆ ಅಂದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಹುರ್ಕೊಂಡಿದ್ದೀನಲ್ಲ ಅದು ಸಮೇತ ಹಾಕಿ, ಕೊತ್ತಂಬರಿ ಸೊಪ್ಪು ಈಗಲೇ ಹಾಕ್ತಾಯಿದ್ದೀನಿ. ಇದನ್ನೆಲ್ಲನೂ ಕೈಯಲ್ಲಿ ಕಿವುಚ್ಬೋದು. ನನಗೆ ಕೈ ಉರಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮಸಗುಂಡು ಅಂತೀವಲ್ಲ, ಸೊಪ್ಪೆಲ್ಲ ಮಸಿತೀವಲ್ಲ, ಆ ಕಡ್ಡಿಯಲ್ಲಿ ಸ್ವಲ್ಪ ಕುಟ್ಕೊತೀನಿ. ಕೈ ಸ್ವಲ್ಪ ಉರಿ ಬರುತ್ತೆ ಅನ್ನೋ ಕಾರಣ ಅಷ್ಟೇ. ಕೈಯಲ್ಲೇ ಕಿವುಚ್ಬೋದು. ಕೈಯಲ್ಲಿ ಕಿವುಚಿದ್ರೇ ಇನ್ನೂ ತುಂಬ ಟೇಸ್ಟ್ ಇರುತ್ತೆ ನೋಡಿ. ಈ ಥರ ಎಲ್ಲ ಕುಟ್ಕೊಂಡು ಟೊಮೊಟೊ ಎಲ್ಲ ಎಣ್ಣೆಗೆ ಹುರ್ಕೊಂಡಿರ್ತೀನಲ್ವ, ಅದನ್ನು ಮೇಲೆ ಎಲ್ಲ ಚಿಪ್ಪೆ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ಅದನ್ನು ಸಮೇತ ಇದಕ್ಕೆ ಹಾಕಬೇಕು. ಟೊಮೊಟೊ ಏನಂದರೆ ಹುರಿಬೇಕಾದ್ರೆ ಸ್ವಲ್ಪ ಸ್ಟವ್ ಸಣ್ಣ ಮಾಡ್ಕೋಬೇಕು. ಸ್ಟವ್ ಜಾಸ್ತಿ ಐ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಾಗುತ್ತೆ. ಒಳಗಡೆ ಹಸಿ ಇರುತ್ತಲ್ವ, ಒಂಥರ ಗೊಜ್ಜು ಟೇಸ್ಟ್ ಬರಲ್ಲ. ಸಿಮ್ಮಲ್ಲೇ ಒಳಗಡೆ ಇರೋ ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಡ್ರೈ ಆಗೋ ಥರ ಇರಬೇಕು. ಈ ಥರ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಿಬಿಟ್ರೆ ಟೊಮೊಟೊ ಗೊಜ್ಜು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ಮುದ್ದೆಗೆ ನೋಡಿ. ಎಲ್ಲ ಸೇರಿಸ್ಬಿಟ್ಟು ಇದನ್ನು ಸಮೇತ ಹಾಗೆ ಕುಟ್ಕೊತೀನಿ. ನಾವು ಮಸಿತೀವಿ ಅಂತೀವಿ, ಕುಟ್ಟೋದು ಯಾವ ಥರ ಒಂದೊಂದು ಕಡೆ ಒಂದೊಂದು ಭಾಷೆ. ಈ ಥರ ನೋಡಿ ಗೊಜ್ಜು ರೆಡಿ ಆಯಿತು. ಇದಂತೂ ತುಂಬ ಚೆನ್ನಾಗಿರುತ್ತೆ. ಜ್ವರ ಬಂದಿರೋ ಟೈಮಲ್ಲಿ ನಮ್ಮ ಹಳ್ಳಿ ಸೈಡ್ ಅಂತೂ ಈ ಥರ ಗೊಜ್ಜು ಮುದ್ದೆ ಊಟ ಮಾಡಿದ್ರೆ ಕೆಲವರು ಜ್ವರನೇ ಹೋಗುತ್ತೆ. ಅಂದರೆ ಏಜ್ ಆಗಿರೋರು ಇರ್ತಾರಲ್ಲ, ಆ ಥರದವರು ಪಾಲಿಸ್ಕೊಂಬರೋದು ಈ ಥರ ತುಂಬ ರುಚಿಯಾಗಿರುತ್ತೆ. ನನಗೆ ನಿಮ್ಗಲ್ಲಿ ತೋರಿಸ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಯಾವಾಗ ತಿನ್ನೋಣ ಹೋಗಿ ಅಂತ ನೋಡಿ. ಫೈನಲಿ ಗೊಜ್ಜು ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನು ರಾಗಿ ಮುದ್ದೆ, ರೈಸ್ ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ. ಮತ್ತು ಇವತ್ತಾಗೆ ಅಡಿಕೆ ಗಿಡದಲ್ಲಿ ರೋಟ್ರ್ ಹಾಕ್ತಾ ಇದ್ದಾರೆ ನೋಡಿ. ಅಡಿಕೆ ಗಿಡದಲ್ಲಿ ಹುಲ್ಲು ಜಾಸ್ತಿ ಬೆಳೆದ್ಬಿಟ್ಟಿತ್ತು, ಅದೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ರೋಟ್ರ್ ಹಾಕಿಸ್ತಾಯಿದ್ದಾರೆ. ಅವಾಗವಾಗ ಈ ಥರ ಕ್ಲೀನ್ ಮಾಡಿಸಿದ್ರೇ ಗಿಡ ಚೆನ್ನಾಗಿ ಬರುತ್ತೆ ಅಂತಾರೆ. ಹಾಗಾಗಿ ಎಲ್ಲ ರೋಟ್ರ್ ಹಾಕ್ಸಿದ್ದಾರೆ. ಮತ್ತು ಆ ಬುಡದಲ್ಲೂ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಈಗ ಸದ್ಯಕ್ಕೆ ರೋಟ್ರ್ ಹಾಕ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆವಾಗ ಹುಲ್ಲೆಲ್ಲ ಇತ್ತು, ಅದೊಂಥರ ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ.